ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಸಂಘಟನೆಗಳನ್ನ ಬಗ್ಗು ಬಡಿಯುವ ಕೆಲಸವನ್ನ ಸರ್ಕಾರ ಮಾಡಲಿದೆ ಅಂತ ಸಚಿವ ಸೋಮಣ್ಣ ಎಚ್ಚರಿಕೆ ವಹಿಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಯಾರ್ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಸರ್ಕಾರ ಗಂಭೀರವಾಗಿ ಗಮನಿಸುತ್ತೆ. ಇಲ್ಲಿ ಯಾರು ದೊಡ್ಡವರಲ್ಲ, ಎಲ್ಲರಿಗಿಂತ ದೊಡ್ಡದು ದೇಶ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತಹ ಸಂಘಟನೆಗಳನ್ನ ಬಗ್ಗು ಬಡಿಯುವ ಕೆಲಸವನ್ನ ಸರ್ಕಾರ ಮಾಡಲಿದೆ. ಗಜನಿ ಮೊಹಮ್ಮದ್ 17 ಬಾರಿ ದಂಡೆತ್ತಿ ಬಂದ. ಅನೇಕ ರಾಜರು ದಾಳಿ ಮಾಡಿದ್ರು, ಆದ್ರೂ ಭಾರತವಾಗಿಯೇ ಉಳಿದಿದೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತೀರಿ ಅಂತ ಎಚ್ಚರಿಕೆ ನೀಡಿದ್ರು. ಈಗಾಗಲೇ ಹೈಕೋರ್ಟಿನ ತ್ರಿಸದಸ್ಯ ಪೀಠ ಗಂಭೀರವಾಗಿ ಪರಿಗಣಿಸಿದೆ ಸರ್. ಮಧ್ಯಂತರ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ ಸರ್. ಮುಖ್ಯಮಂತ್ರಿಗಳು ಇದಕ್ಕೆ ಮೌಖಿಕವಾಗಿ ಏನೇನು ಹೇಳಬೇಕು ಹೇಳಿದ್ದಾರೆ ಸರ್. ನಾವು ಅದಕ್ಕೆ ಭದ್ರಾಗೋಣ ಸರ್. ಭವಿಷ್ಯದ ಭಾರತದಲ್ಲಿ, ಜಾತ್ಯತೀತ ರಾಷ್ಟ್ರದಲ್ಲಿ ಪ್ರಾಯಶಃ ಯಾವುದನ್ನೋ ಒಂದು ಇಟ್ಕೊಂಡು ಇನ್ಯಾರನ್ನೋ ಒಬ್ಬರನ್ನ ಹೇಳಿ ಜನರ ಭಾವನೆಗಳಿಗೆ ಕಂದಕ ಉಂಟಾಗ್ತಕ್ಕಂಥದ್ದು ಸಮಂಜಸವಾದಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಸಂದೇಶ ಏನಿದೆ ಅದನ್ನು ಪ್ರತಿಪಾದಿಸ್ತೀನಿ. ಮತ್ತು 3 ತ್ರಿಸದಸ್ಯ ಪೀಠ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿರ್ತದೆ. ಅದಕ್ಕೋಸ್ಕರ ಸಲಹೆ ಕೇಳ್ತಾ ಇರೋದು, ಈ ಸಂಘಟನೆಗಳಿಗೆ, ವಿರೋಧ ಪಕ್ಷದವರಿಗೆ, ರಾಜಕಾರಣಿಗಳಿಗೆ ಇದರಲ್ಲಿ ಬರ್ತಾರಂತವ್ರು ಏನು ಸಲಹೆ ಕೊಡ್ತಾರೆ ನೋಡಿ. ನಾನು ಶಿವಕುಮಾರ್ ಅವರ ಭಾವನೆಗಳನ್ನು ನೋಡಿದೆ. ಅವರೆಲ್ಲೂ ಕೂಡ ಒಂದು ಸಣ್ಣದು ಕೂಡ ಭಾವನೆ ಮಾತಾಡಿದವರಲ್ಲ. ಸಿದ್ದರಾಮಯ್ಯನವ್ರಿಗೆ ಅದು ಯಾಕೋ ಏನೋ ಗೊತ್ತಿಲ್ಲ, ಅವ್ರೇನು ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಬೆಳಗಾಂ ಅಧಿವೇಶನದಲ್ಲಿ ಏನು ಹೇಳಬೇಕು ಹೇಳಿದ್ದೀನಿ, ನಿಮ್ಮಲ್ಲೆಲ್ಲ ಆಗಿದೆ. ಪದೇ ನಾನು ಹೇಳಿ ಅವ್ರ ಮನಸ್ಸು ನೋಯಿಸೋನಲ್ಲ. ದಯಮಾಡಿ ಆಗಿದೆ. ಸುಮಾರು ವರ್ಷ ಮಂತ್ರಿಗಳಾಗಿದ್ದೀರಿ, ಉಪಮುಖ್ಯಮಂತ್ರಿ ಆಗಿದ್ದೀರಿ, ಮುಖ್ಯಮಂತ್ರಿ ಆಗಿದ್ದೀರಿ, ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ಒಂದು ಇತಿಹಾಸದ ಪುಟಗಳಲ್ಲಿದ್ದೀರಿ. ನೀವು ದಯವಿಟ್ಟು ಅದೇ ರೀತಿ ಇದ್ದುಕೊಂಡ್ರೆ ಭಾರಿ ಒಳ್ಳೆಯದು. ಬಾಕಿಯವ್ರು ಮಾತಾಡೋದಕ್ಕೆ ನಾನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ವಿನಂತಿ ಮಾಡೋದಿಷ್ಟೇ ನಿಮ್ಮ ಮೂಲಕ. ರಾಜ್ಯ ನಮ್ಗೆ ಎಷ್ಟು ಮುಖ್ಯನೋ ದೇಶ ಅದಕ್ಕಿಂತ ದೊಡ್ಡದು. ಈ ದೇಶದಲ್ಲಿರ್ತಕ್ಕಂಥ ಕೆಲವು ಘಟಭದ್ರ ಹಿತಾಸಕ್ತಿಗಳನ್ನು ಯಾವ ರೀತಿ ಹದ್ಬಸ್ದಲ್ಲಿ ಇಡಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡ್ತದೆ. ಕಾನೂನು ಅದಕ್ಕೆ ಸಂದೇಶ ಕೊಡ್ತದೆ. ಮತ್ತು ನಮ್ಮ ಹೈಕೋರ್ಟು ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಇದಾದ ಮೇಲೆ ಆಮೇಲೆ ನೋಡೋಣ. ಹೈಕೋರ್ಟಿನ ತ್ರಿಸದಸ್ಯ ಪೀಠ ಕೊಡ್ತಕ್ಕಂಥ ತೀರ್ಮಾನ ನೀವೆಲ್ಲರೂ ಕೂಡ ಈ ರಾಷ್ಟ್ರದಲ್ಲೇ ಬದುಕಬೇಕು. ನಾವು ದಿನ ಬೆಳಗಾರ ಮುಖ ನೋಡಬೇಕು. ಆ ಮಕ್ಕಳ ಭವಿಷ್ಯದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಅವ್ರೇನು ಹೇಳ್ತಾರೆ ನಡ್ಕೊಳ್ಳೋಣ. ಇನ್ನು ಮುಂದಾದರೂ ಇದನ್ನು ನಾವು ಕಿಚಡಿ ವ್ಯವಸ್ಥೆಗೆ ಉಪಯೋಗ ಪಡೋದು ಬೇಡ. ಭಾರತೀಯರ ದೊಡ್ಡತನ ಏನಿದೆ, ಎಲ್ಲರೂ ಸೇರಿ ಭಾರತೀಯರು. ಅದರಿಂದ ದಯಮಾಡಿ ಏನು ಹೈಕೋರ್ಟ್ ಪೀಠ ಹೇಳ್ತದೆ ಅದ್ರ ಜೊತೆ ನಾವು ಸ್ಪಂದಿಸೋಣ. ಬಾಕಿ ಯಾವುದೋ ಸೂಕ್ಷ್ಮ ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಬಿಜೆಪಿ ಸರ್ಕಾರ ಒಂದು ಮನೆ ನೀಡಿಲ್ಲವೆಂದು ಸಿದ್ದರಾಮಯ್ಯ ಆರೋಪಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಅವರು, ಅವರ ಕಾಲದಲ್ಲಿ ಬರೀ ಘೋಷಣೆಯಾಗಿತ್ತು, ನಾವು ಮನೆ ಕಟ್ಟಿಕೊಡ್ತಿದ್ದೇವೆ, ಇದು ನಿರಂತರ ಪ್ರಕ್ರಿಯೆಯಾಗಿದೆ. ರಾಜಕಾರಣಕ್ಕಾಗಿ ನನ್ನ ಮೇಲೆ ಆರೋಪ ಮಾಡಬೇಡಿ. ನಾವು ಕೊಟ್ಟಿದ್ದು ನೀವು ಕೊಟ್ಟಿದ್ದು ಅನ್ನುವುದಲ್ಲ, ಜನರಿಗೆ ಮನೆ ಸಿಗಬೇಕು. ಸಿದ್ದರಾಮಯ್ಯ ಸಹ ಅವರ ಮನೆಯಿಂದ ತಂದುಕೊಟ್ಟಿಲ್ಲ, ನಾನು ಸಹ ನನ್ನ ಮನೆಯಿಂದ ತಂದುಕೊಡಲ್ಲ. ಇನ್ನು ಮುಂದೆ ಆದರೂ ಸೋಮಣ್ಣನನ್ನ ಟಾರ್ಗೆಟ್ ಮಾಡುವುದನ್ನ ಬಿಟ್ಟುಬಿಡಿ ಅಂತ ಕಿಡಿಕಾರಿದ್ರು. 18 ಲಕ್ಷ ಮನೆಗಳು ಇವರೇನು ಮಾಡಿ ಎಲ್ಲ ಸುಡುಗಾಡು ಸಿದ್ಧನ ಮಾಡಿದ್ರು, ಅದೆಲ್ಲವನ್ನು ಕೂಡ ಸರ ಮಾಡಿ 18 ಲಕ್ಷ ಮನೆಗಳನ್ನು ಈಗಾಗಲೇ ನಮಗೆ ಆದೇಶ ಮಾಡಿದ್ದಾರೆ. 6,60,000 ಸೈಟ್ಗಳನ್ನು ಹಂಚೋದಕ್ಕೆ ಸಹಾಯ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾನು ವಿನಂತಿ ಮಾಡ್ತೀನಿ, ನಾವು ಅವರೆಲ್ಲ ದೊಡ್ಡವರು, ರಾಷ್ಟ್ರದ ನಾಯಕರು, ರಾಜ್ಯದ ನಾಯಕರು. ಅವರ ಭಾವನೆಗಳನ್ನು ಯಾವ ರೀತಿ ಮಾತಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನು ಸುಮಾರು 35 ವರ್ಷಗಳಿಂದ ಬಲ್ಲವನಾಗಿದ್ದೇನೆ. ಅವರು ನನ್ನ ಜೊತೆಗೆ ಒಂದು ಅರ್ಧ ಗಂಟೆ ಬಂದರೆ, ಇಲ್ಲ ಒಂದು 2-3 ದಿನ ಬಂದರೆ, ಒಂದು ವಾರ ಬಂದರೆ, ನಾಳೆ ಬೆಳಗ್ಗೆ ಭಾನುವಾರ ಇದೆ, ನಾನು ಇವತ್ತು ಇಲ್ಲಿಂದ ಹೋಗ್ತೀನಿ, ವಿನಂತಿ ಮಾಡ್ತೀನಿ. ಅವ್ರಿಗೆ ಎಲ್ಲಿ ಕರೀತಾರೋ ಅಲ್ಲಿ ಹೋಗೋಕ್ಕೆ ತಯಾರಾಗಿದ್ದೀನಿ. ಇದು ನನ್ನ ಕಾಲದ್ದು ಅವ್ರ ಕಾಲದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಗಳು ಕಟ್ಟೋದು ಪ್ರೋಸೆಸ್ಸು. ಇವರೇನು ನಾನು 10 ಲಕ್ಷ ಮನೆ ಕಟ್ತೆ ಅಂತಾರೆ, ಅದರೊಳಗೆ 6,60,000 ಮನೆಗಳು ಕೊನೆಯ ಹಂತದಲ್ಲಿದ್ವಿ. ಆ ಕೊನೆಯ ಹಂತದಲ್ಲಿ ಇದ್ದಾಗ ಕೂಡ ನಾನೇ ಮಂತ್ರಿ ಆಗಿದ್ದೆ. 6,60,000 ಬಿಟ್ಟರೆ ಇವರು ಇಡೀ ರಾಜ್ಯಕ್ಕೆ ಸ್ವತಃ ಇವ್ರ ಕಾಲದಲ್ಲಿ ಮಾಡಿರೋದು ಕೇವಲ 2 ಲಕ್ಷ ಮೇಲ್ಪಟ್ಟು ಮನೆಗಳಷ್ಟೇ. 6 ಲಕ್ಷ ಮನೆಗಳಿಗೆ 3,000 ಕೋಟಿ ರೂಪಾಯಿ ಅವರು ಬಿಡುಗಡೆ ಮಾಡಿದ್ರು. ಹಿಂದೆ ನಾವು 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ವಿ. ಅದಾಗಿದೆ. ಇಟ್ ಈಸ್ ಎ ಪ್ರೋಸೆಸ್. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದವರು ಪದೇ ಮಾಡೋದಕ್ಕಿಂತ ನಾನಿವಾಗ ಅವ್ರ ಕ್ಷೇತ್ರಕ್ಕೆ
ಯಾವುದು ಬಾದಾಮಿ ಕ್ಷೇತ್ರಕ್ಕೆ ಅವ್ರ ಪಂಚಾಯಿತಿಗಳು ಎಷ್ಟಿದೆ, ಒಂದೊಂದು ಪಂಚಾಯಿತಿಗಳಿಗೆ ಕಡಿಮೆ ಸದಸ್ಯರು ಇರ್ತಕ್ಕಂಥದ್ದು 30 ಮನೆಗಳು, ಮಧ್ಯದಲ್ಲಿರ್ತಕ್ಕಂಥವ್ರಿಗೆ 40 ಮನೆಗಳು, 50 ಮನೆಗಳು ಕಳಿಸಿ ಜನವರಿ 25-30 ತಾರೀಕು ಒಳಗಡೆ ಕೊಡಿಸಿ ಅಂದರೆ ಇವತ್ತವರೆಗೂ ಅದ್ರ ಬಗ್ಗೆ ಅವ್ರು ಗಮನ ಹರಿಸಿದ್ರೆ ಸಾಕು. ನಾನು ಅಷ್ಟೇ ಮಾತ್ರ ಹೇಳ್ತೀನಿ. ಒಂದು ಸತ್ಯ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ 5 ಲಕ್ಷ ಮನೆಗಳನ್ನು ಕೊಟ್ಟು ಅದರೊಳಗೆ 4 ಲಕ್ಷ ಮನೆಗಳನ್ನು ಗ್ರಾಮೀಣ ಪ್ರದೇಶಕ್ಕೆ, 1 ಲಕ್ಷ ಮನೆಗಳನ್ನು ನಗರ ಪ್ರದೇಶಕ್ಕೆ ಕೊಟ್ಟಿದ್ದಾರೆ. ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾ ಇದೆ. ಅವರ ಪಕ್ಷದ ಶಾಸಕರನ್ನೇ ಕೇಳಿ ಎಲ್ಲಿ ನಡೀತಾ ಇದೆ ಏನು ಅಂತ. ಆನ್ಗೋಯಿಂಗ್ ವರ್ಕ್ಸ್ ಅಂದ್ರೆ ಏನು ಅಂತ ಅವರು ನನಗೊಂಚೂರು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಅದನ್ನು ಏನಾದ್ರು ಹೇಳ್ಬೋದು. ಕೊಟ್ಟಿಲ್ಲ ಕೊಡ್ದಿರ ಮನೆಗಳು ಬಂದಿದೆಯಾ? ಯಾವ ಹಳ್ಳಿಗೆ ಹೋಗೋಣ. ಪಂಚಾಯಿತಿಗಳು ಏನು ನಮ್ಮದೇ ಅಲ್ಲ, ಅವ್ರದ್ದೇ ಅಲ್ಲ. ಜನ ದಡ್ರಲ್ಲ. ದಯಮಾಡಿ ನೀವೊಬ್ಬ ರಾಜ್ಯದ 5 ವರ್ಷ ಮುಖ್ಯಮಂತ್ರಿಗಳಾದವರು, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದವರು, 3 ಬಾರಿ ಉಪಮುಖ್ಯಮಂತ್ರಿಗಳಾದವರು, 12-13 ಸಾರಿ ಈ ರಾಜ್ಯದ ಅವಯವನ್ನ ಮಂಡನೆ ಮಾಡಿದವರು, ಸ್ವತಃ ಅವರ ಮಗ ಇವ್ರು ಯೋಚನೆ ಮಾಡಿದ್ರ ನಾವು ಕೊಡೋದು 1,20,000ಕ್ಕೆ ಆ ಹೌಸಿಂಗ್ ಎಲ್ಲ ಇದೆ ಅಂತ ಗೊತ್ತಿಲ್ದಿರಾನೆ ಕೇಂದ್ರ ಮಾಡ್ತೀನಿ. ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಬಗ್ಗೆ ಸಚಿವ ಕೆಎಸ್ ಈಶ್ವರಪ್ಪ ನೀಡಿರುವ ಹೇಳಿಕೆಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮೈಸೂರಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೀಸಲಾತಿ ಹಂಚಿಕೆ ಮಾಡುವ ನಿರ್ದಿಷ್ಟ ಮಾನದಂಡಗಳನ್ನು ಅನುಸರಿಸಬೇಕು. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಲು ಬಿಜೆಪಿ ಮೀನಾಮೇಷ ಎಣಿಸುತ್ತದೆ. ದೇವರು ವರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತೆ ಬಿಜೆಪಿ ಮೀಸಲಾತಿ ಕೊಡ್ತಾ ಇಲ್ಲ. ಬಿಜೆಪಿಗೆ ಅಧಿಕಾರ ವಿಕೇಂದ್ರೀಕರಣದ ಮೇಲೆ ನಂಬಿಕೆ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನ ನೆಪವೊಡ್ಡಿ ಗ್ರಾಮೀಣಾಭಿವೃದ್ಧಿ ಸಚಿವರ ಮೂಲಕ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಿಸಿದೆ ಅಂತ ಕಿಡಿಕಾರಿದ್ರು. Reservation shall not exceed 50%. That was the Indraswamy case. ಅದನ್ನು 6% ಏನು ಆಕಾಶ ಬಿದ್ದೋಗ್ತಾ ಇರಲಿಲ್ಲ, ಸರಿ ಮಾಡ್ಬೋದಾಗಿತ್ತು. ಕಾನೂನಿನ ತಜ್ಞತೆಯ ಮೂಲಕ ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗ ಕಡಿತ ಮಾಡಿದ್ರು, ತರಾತುರಿಯಲ್ಲಿ ಮಾಡಿದ್ರು. ಈಗ ಎಲೆಕ್ಷನ್ ಕಮಿಷನ್ ಕೊಟ್ಟಂತ ಮೀಸಲಾತಿ ಮುಖಾಂತರ ಎಲೆಕ್ಷನ್ ನಡೆಸಿದ್ರೆ ಚುನಾವಣೆ ನಡೆದು ಇವತ್ತು ಸ್ಥಳೀಯ ಸಂಸ್ಥೆಗಳ ಆಡಳಿತ ನಡೀತಾ ಇತ್ತು. ಈಗ ಚುನಾವಣೆ ನಂಬಿಕೆ ಇಲ್ಲ, ಚುನಾವಣೆ ಬೇಕಿಲ್ಲ. ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಅಧಿಕಾರ ನಾಯಕತ್ವವನ್ನು ಅವಕಾಶವನ್ನು ಕೊಡೋಕ್ಕೆ ಅವ್ರಿಗೆ ಮನಸ್ಸು. ದಿಸ್ ಈಸ್ ದಿ ಹಿಡನ್ ಅಜೆಂಡಾ ಆಫ್ RSS ಅಂಡ್ ಬಿಜೆಪಿ. ದಿಸ್ ಈಸ್ ದಿ ಹಿಡನ್ ಅಜೆಂಡಾ ಆಫ್ RSS ಅಂಡ್ ಬಿಜೆಪಿ. ಸೊ ಅದರಿಂದ ಇವತ್ತು ಏನು ಈ ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ, ಮೀಸಲಾತಿನ ಸರಿಯಾಗಿ ಮಾಡೋದಿಲ್ಲ. ಇವರು ಸಾಮಾಜಿಕ ನ್ಯಾಯಕ್ಕೆ, ಸಂವಿಧಾನದ ಆಶಯಕ್ಕೆ, ಹಿಂದುಳಿದ ವರ್ಗಗಳ ರಾಜಕೀಯ ಅಧಿಕಾರಕ್ಕೆ ಸಂಪೂರ್ಣವಾಗಿ ವಿರುದ್ಧ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಈ ಸರ್ಕಾರದ ಮೇಲೆ ಮಾಡ್ತಾ ಇದ್ದೇನೆ. ಮೀಸಲಾತಿಯನ್ನು ಕಡಿಮೆ ಮಾಡಿ ಅವರು ಚುನಾವಣೆ ನಡೆಸ್ತಾರೆ. ಆದರೆ ಸಮರ್ಪಕವಾಗಿ ವಾದವನ್ನು ಮಂಡನೆ ಮಾಡದೆ ಅದಕ್ಕೆ ಸರಿಯಾದಂಥ ನ್ಯಾಯವನ್ನು ಒದಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯ ರೀತಿಯಲ್ಲಿ ಅವರು ನೋಡ್ಕೊಂಡಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ, ಉದಾಹರಣೆಗೆ ಚಾಮರಾಜನಗರದಲ್ಲಿ ಬರೀ 2 ಇರೋದು ಬ್ಯಾಕ್ವರ್ಡ್ ಕ್ಲಾಸ್ಗೆ, ಕೆಲವು ಜಿಲ್ಲೆಗಳಲ್ಲಿ ಲಭ್ಯನೇ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಯಾವ ಸಂವಿಧಾನ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಒದಗಿಸಿದವೋ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಕ್ಕಂಥ ನಾಣ್ಣುಡಿ ಇದೆಲ್ಲ. ಸಂವಿಧಾನದಲ್ಲಿ ಅವಕಾಶ ಇದ್ರೂ ಸರ್ಕಾರ ಮೀಸಲಾತಿಯನ್ನು ಕೊಡಲಿಕ್ಕೆ ಮೀನಾಮೀಸ ಎಣಿಸಿ ಇವತ್ತು ಚುನಾವಣೆಗಳು ನಡಿಬೇಕಾದ 2020 ಇಸ್ವಿ 21 ಇಸ್ವಿನಲ್ಲಿ ರಾಜ್ಯದ ಚುನಾವಣಾ ಆಯೋಗ ಮೀಸಲಾತಿಯನ್ನು ನಿಗದಿ ಮಾಡಿದ್ರು. ಮೀಸಲಾತಿ ಸರಿ ಇಲ್ಲ ಅಂತೇಳಿ ರಾಜಕೀಯ ಕಾರಣಕ್ಕೆ ಅವರು ಬೇರೊಂದು ಸಮಿತಿಯನ್ನು ರಚನೆ ಮಾಡಿ, ಅಧಿಕಾರಿ ಸಮಿತಿ ರಚನೆ ಮಾಡಿ, ಅವರಿಷ್ಟ ಬಂದಾಗಿ ಇನ್ನು ಟಿಪ್ಪು ಎಕ್ಸ್ಪ್ರೆಸ್ ಹೆಸರು ಬದಲಾವಣೆ ಮಾಡಬೇಕೆಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ, ಅಂತವರ ಹೆಸರು ಬದಲಾವಣೆ ಮಾಡೋದು ಸರಿಯಲ್ಲ. ಪ್ರತಾಪ್ ಸಿಂಹ ಓರ್ವ ಅಂಕಣಕಾರನಾಗಿದ್ದವನು. ರೈಲ್ವೆ ಸಚಿವರ ಬಳಿ ಈ ರೀತಿ ಚರ್ಚೆ ಮಾಡೋದು ಎಷ್ಟು ಸರಿ? ಒಡೆಯರ್ ಕೂಡ ಸಮಾಜಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದಾರೆ. ಇಂತಹ ವಿಚಾರದಲ್ಲಿ ಘರ್ಷಣೆ ಮಾಡೋದು ಸರಿಯಲ್ಲ ಅಂತ ಸಂಸದ ಪ್ರತಾಪ್ ಸಿಂಹಗೆ ತಿರುಗೇಟು ಕೊಟ್ಟರು. ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶವನ್ನು ನೀಡಿ ಸರಿಯಾದ ಮಾನದಂಡ ಇಲ್ಲದೇನೆ ಟ್ರಿಪಲ್ ಟೆಸ್ಟ್ ನೀವು ಕಂಟೆಸ್ಟ್ ಮಾಡಬೇಕು. ಟ್ರಿಪಲ್ ಟೆಸ್ಟ್ ಏನು?
ಡಿಜಿಟಲ್ ಸದಸ್ಯತ್ವ ನೋಂದಣಿ ಪಕ್ಷದ ಸಂಘಟನೆಗೆ ಅನಿವಾರ್ಯವಾಗಿದೆ ಅಂತ ಚಾಮರಾಜನಗರ ಜಿಲ್ಲಾ ಸದಸ್ಯತ್ವ ನೋಂದಣಿ ಅಭಿಯಾನದ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ಚಾಮರಾಜನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಡಿಜಿಟಲ್ ಸದಸ್ಯತ್ವ ತರಬೇತಿ ಪ್ರಕ್ರಿಯೆ ಆರಂಭವಾಗಿದೆ ಎಂದರು. ಈ ನೋಂದಣಿಯು ಮಾರ್ಚ್ 30ರೊಳಗೆ ಅಂತ್ಯಗೊಳ್ಳಬೇಕು. ಇದರಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ರಿಯರಾಗಬೇಕು. ಮುಂದಿನ ದಿನಗಳಲ್ಲಿ ಇದರಿಂದ ಉನ್ನತ ಸ್ಥಾನಮಾನ ದೊರೆಯಲಿದೆ ಎಂದರು. ಉದ್ಘಾಟನೆಯೆಲ್ಲ ಮಾಡುವಂತ ಮಾನ್ಯ ಚಲುವರಾಯ ಸ್ವಾಮಿ ಅವರಿಗೆ, ಕಾರ್ಯಾಧ್ಯಕ್ಷ ಮಾನ್ಯ ದೇವರಾಜ ಸ್ವಾಮಿಗೆ, ಮಾಜಿ ಸಚಿವರಿಗೆ, ಕೃಷ್ಣಮೂರ್ತಿ ಅವರು, ಜಯಂತ್ ಅವರು ಹಾಗೂ ಮನವಿ ಮಾಡ್ತಕ್ಕಂಥದ್ದು, ಮುಖಂಡರುಗಳು ಮನವಿ ಮಾಡೋದು. ನೀವು ಎನ್ರೋಲ್ ಮಾಡಬೇಕಾದ್ರೆ ಯುವಕರನ್ನ, ಯುವತಿಯರನ್ನ, ಹೆಚ್ಚು ಜನರನ್ನ ಮಾಡಿಸಿ. ಕಾಂಗ್ರೆಸ್ ಪಕ್ಷಕ್ಕೆ ಇತ್ತೀಚಿನ ದಿವಸಗಳಲ್ಲಿ ಯುವಕ ಯುವತಿಯರ ಪಾಲ್ಗೊಳ್ಳುವಿಕೆ ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಆಗ ಈ ಸಂದರ್ಭದಲ್ಲಿ ಅವರಿಗೆ ಆ ಎನ್ರೋಲ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ನಾವು ಎನ್ರೋಲ್ ಮಾಡ್ತಕ್ಕಂಥದ್ದು ಆಗ್ಬೇಕು. ಮತ್ತೆ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ ಮತ್ತೆ ಸಣ್ಣ ಪುಟ್ಟ ಹಿಂದುಳಿದ ವರ್ಗದವ್ರನ್ನ ನಾವು ಕಡೆಗಣಿಸ್ಬಿಡ್ತೀವಿ. ಒಂದು ಊರಲ್ಲಿ 2-3 ದೊಡ್ಡ ಸಮಾಜ ಇದ್ರೆ ಅವನ್ನೇ ಮಾಡ್ಕೊಂಡು ಹೋಗ್ತೀವಿ. ಸಣ್ಣ ಸಣ್ಣ ಸಮಾಜದವ್ರನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದ್ದೇ ಒಂದು 25-30 ಸಾವಿರ ವೋಟ್ ಇರುತ್ತೆ. ಸಣ್ಣ ಸಣ್ಣ ಸಮಾಜದವರು, ಅದಕ್ಕಿಂತ ಹಿಂದುಳಿದ ಸಮಾಜದವರು 25-30 ಸಾವಿರ ವೋಟ್ ಇರುತ್ತೆ. ಅವ್ರನ್ನೂ ಕೂಡ ಪ್ರತಿಯೊಂದು ಒಂದು ಸಮಾಜವನ್ನ ಬಿಟ್ಟು ನಾವೇನ ಎನ್ರೋಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ಸಾಮಾಜಿಕ ನ್ಯಾಯವನ್ನ ಕಾಂಗ್ರೆಸ್ ಪಕ್ಷ ಪ್ರತಿಪಾದನೆ ಮಾಡೋದ್ರಿಂದ ನಾವು ಆ ಎಲ್ಲಾ ಸಮಾಜದ ಸದಸ್ಯತ್ವ ಅವ್ರನ್ನ ನೋಂದಾವಣೆ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಇದ್ರ ಬಗ್ಗೆ ತಾವು ಬಹಳ ಗಂಭೀರವಾಗಿ ತಾವು ತಗೊಳ್ಬೇಕು. ಮತ್ತೆ ಈಗಾಗಲೇ ಮಾನ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡ್ತಾರೆ. ನಾವು ಈ ತರಬೇತಿ ಕೊಟ್ಟ ಮೇಲೆ ಇಲ್ಲಿಗೆ ನಮಗೆ PRO ಆಗಿ, ಪ್ರದೇಶ್ ರಿಟರ್ನಿಂಗ್ ಆಫೀಸರ್ ಆಗಿ ನಾಚಿಯಪ್ಪನ್ ಅಂತ ಹೇಳಿ ತಮಿಳುನಾಡಿನ ಒಂದು ಮೂಲದ ಲೋಕಸಭಾ ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿದ್ರು. ಅವರು ಇನ್ನು 15 ದಿವಸ ಆದ್ಮೇಲೆ ಪ್ರತಿ ಜಿಲ್ಲೆಗೆ ಬಂದು ಪ್ರೋಗ್ರೆಸ್ ಏನಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲ ಅದು ಮುಂದಕ್ಕೆ ಹಾಕ್ಸಿದ್ದೀನಿ ನಾನು. ಪ್ರತಿ ಜಿಲ್ಲೆಯಲ್ಲೂ ಕೂಡ ತರಬೇತಿ ಕೊಟ್ಟು ಈ ಎನ್ರೋಲ್ಮೆಂಟ್ ಹೆಚ್ಚು ಮಾಡುವಂಥದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಸೊ ಹಾಗಾಗಿ ನಾನು ಎಲ್ಲಾ ಹಿಜಾಬ್ ವಿರೋಧಿಸಿ ನಡೀತಾ ಇರುವಂತಹ ಹೋರಾಟ ರಾಜ್ಯ ಸರ್ಕಾರದಿಂದ ಪ್ರೇರಿತಗೊಂಡ ಹೋರಾಟವಾಗಿದೆ ಅಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕಿಡಿಕಾರಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಜಾಬ್ ವಿರೋಧಿಸಿ ನಡೀತಾ ಇರುವಂತಹ ಹೋರಾಟಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯಾಗಿದೆ. ಕೆಂಪುಕೋಟೆ ಮೇಲೂ ಕೇಸರಿ ಧ್ವಜ ಹಾರಿಸುವುದಾಗಿ ಸಚಿವ ಈಶ್ವರಪ್ಪ ಹೇಳಿರುವುದು ದೇಶದ್ರೋಹಿ ಹೇಳಿಕೆಯಾಗಿದೆ. ಸಚಿವ ಈಶ್ವರಪ್ಪರನ್ನ ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕು. ಹಿಜಾಬ್ ವಿಷಯ ಮುಂದಿಟ್ಕೊಂಡು ಮುಸ್ಲಿಂ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಕಲ್ಲು ಹಾಕಬಾರದು. ಸಂವಿಧಾನ ಅವರಿಗೂ ವೈಯಕ್ತಿಕ ಹಕ್ಕುಗಳನ್ನ ಕಲ್ಪಿಸಿಕೊಟ್ಟಿದೆ. ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ವಿದ್ಯಾರ್ಥಿನಿಯರನ್ನ ಪೀಡಿಸುವುದು ಸರಿಯಲ್ಲ. ಮುಸ್ಲಿಂ ಮಹಿಳೆಯರು ಮಸೀದಿಗೆ ಹೋಗಲು ಮೊದಲಿನಿಂದಲೂ ಅವಕಾಶವಿದೆ. ಮಹಿಳೆಯರು ಮಸೀದಿಗೆ ಹೋದ್ರೆ ನಮ್ಮ ಅಡ್ಡಿ ಇಲ್ಲ ಎಂದರು. ಆರಂಭವಾಗಿದ್ದು ಹಿಜಾಬು ಅನ್ನೋ ರೀತಿಯಲ್ಲಿ ಒಂದು ನೆರೆಟಿವ್ ಸೆಟ್ ಮಾಡ್ತಾರೆ. ಅಲ್ಲ, ಬಹಳ ಕಾಲದಿಂದ ನಾವು ವಿದ್ಯಾರ್ಥಿ ಒಂದನೇ ಅದು. ಎರಡನೇದು, ಇವರ ಅಡ್ಮಿಷನ್ ಗೈಡ್ಲೈನ್ಸ್ 21-22 ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ ಅಲ್ಲ ಅಂತ ಇವರ ನೋಟಿಫಿಕೇಶನ್ ಅಲ್ಲಿದೆ. ಪೇಜ್ ಇವತ್ತು ಏನು 100 ಪೇಜ್ದು ಅಡ್ಮಿಷನ್ ಗೈಡ್ಲೈನ್ಸ್ ಇವರು ರಿಲೀಸ್ ಮಾಡಿದ್ದಾರೆ. ಪೇಜ್ ನಂಬರ್ ಇವತ್ತು ವೆಬ್ಸೈಟಲ್ಲಿ ಇದೆ. ನೀವು ಪೇಜ್ ನಂಬರ್ 24 ತೆಗೆದು ನೋಡಿದ್ರೆ ಅದರಲ್ಲಿದೆ. ಅಂದರೆ PUC ಯೂನಿಫಾರ್ಮ್ ಕಡ್ಡಾಯ ಅಲ್ಲ, ಯಾರು ಕಡ್ಡಾಯಗೊಳಿಸಬಾರ್ದು. ಹಾಗೇನಾದರೂ ಕಡ್ಡಾಯಗೊಳಿಸಿದ್ರೆ ಅವರಿಗೆ ನಾವು ಅವ್ರ ಕ್ರಮ ಕೈಗೊಳ್ತೇವೆ ಅನ್ನೋಂತಿದೆ. ಯೂನಿಫಾರ್ಮ್ ಕಡ್ಡಾಯವಲ್ಲ. ಇನ್ನು ಇವರು ಈ ಮಕ್ಕಳು ಕೇಳ್ತಾ ಇರೋದೇನು, ಅದರಲ್ಲೂ ಕೂಡ ತುಂಬ ಜನರಿಗೆ ಗೊಂದಲ ಇದೆ. ಯೂನಿಫಾರ್ಮ್ ಹಾಕೋಲ್ಲ ಅಂತ ಅವ್ರು ಹೇಳಿಲ್ಲ. ಅವ್ರು ಏನು ಹೇಳ್ತಿದ್ದಾರೆ, ನಾವು ಯೂನಿಫಾರ್ಮ್ ಹಾಕ್ತೀವಿ, ಏನು ಎದೆ ಮೇಲೆ ಏನು ಸಾಲ್ ಹಾಕೊಳ್ತಾರೆ, ಆ ಸಾಲನ್ನ ವೇಲ್ ಅಂತ ನಾವು ಹೇಳ್ತೀವಿ, ಅದನ್ನ ನಾವು ತಲೆಗೆ ಹಾಕೊಳ್ತೀವಿ. ಅದೇ ಕಲರ್ ಯೂನಿಫಾರ್ಮ್, ಅದೇ ಸಾಲನ್ನ ನಾವು ತಲೆಗೆ ಹಾಕೊಳ್ತೀವಿ ಅಷ್ಟೇ. ಅವ್ರು ಯೂನಿಫಾರ್ಮ್ ಹಾಕೋಲ್ಲ. ಇವತ್ತು ಹೊಸ ನೆರೆಟಿವ್, ಅವ್ರು ಯೂನಿಫಾರ್ಮ್ ವಿರುದ್ಧ ಇದ್ದಾರೆ,
ಇನ್ನು ಟಿಪ್ಪು ಎಕ್ಸ್ಪ್ರೆಸ್ ರೈಲಿಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರಿಡುವಂತೆ ಸಂಸದ ಪ್ರತಾಪ್ ಸಿಂಹ ಮನವಿ ಮಾಡಿರೋದು ದುರಾದೃಷ್ಟಕರವಾದದ್ದು. ಓರ್ವ ಸಂಸದನಿಗೆ ಈ ರೀತಿಯ ಕೋಮುವಾದಿ ಚಿಂತನೆ ಇರೋದು ದುರಾದೃಷ್ಟಕರ. ಕೆಆರ್ಎಸ್ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್. ಅವರ ಫಲವಾಗಿ ಅಂದಿನ ಕಾಲದಲ್ಲೇ 35,000 ಕೆರೆಕಟ್ಟೆ ಕಾಲುವೆಗಳು ನಿರ್ಮಾಣವಾಗಿದೆ. ಹೊಸದೊಂದು ರೈಲು ತಂದು ಅದಕ್ಕೆ ಒಡೆಯರ್ ಹೆಸರು ಇಡಿ. ಇದೀಗ ಇರುವ ಟಿಪ್ಪು ಹೆಸರನ್ನ ಬದಲಿಸೋದು ಸರಿಯಲ್ಲ. ಮೋದಿ ಅವರು ಮೈಸೂರಿಗೆ ಬಂದಿದ್ದಾಗ ಬುಲೆಟ್ ರೈಲು ತರ್ತೇನೆ ಎಂದಿದ್ರು. ಮೈಸೂರನ್ನ ಪ್ಯಾರಿಸ್ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು. ಪ್ರತಾಪ್ ಸಿಂಹ ಇದನ್ನ ಮೋದಿ ಅವರ ಬಳಿ ಕೇಳಬೇಕು ಅಂತ ಆಗ್ರಹಿಸಿದ್ರು. ದುರದೃಷ್ಟಕರ. ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಈ ರೀತಿಯಾದಂಥ ಒಂದು ಕೋಮುವಾದಿ ಚಿಂತನೆ ಇದ್ದರೆ ಈ ನಾಡಿನ ರೈತರು, ಈ ನಾಡಿನ ಜನರು ಇವತ್ತಿಗೂ ಕೂಡ ಟಿಪ್ಪುವನ್ನು ನೆನೆಸ್ಕೊಳ್ತಾರೆ. ಟಿಪ್ಪುವಿನ ದೂರದೃಷ್ಟಿಯ ಅಭಿವೃದ್ಧಿಯ ಒಂದು ಮಾಡುವಂಥದ್ದು. ಅದು KRSಗೆ ಅಡಿಪಾಯ ಹಾಕಿದ್ದಿರ್ಬೋದು, ರೇಷ್ಮೆಯನ್ನು ಈ ನಾಡಿಗೆ ಪರಿಚಯಿಸಿದಿರ್ಬೋದು, ಇಲ್ಲಿನ ಹಲವಾರು ರೆವಿನ್ಯೂ ಸಿಸ್ಟಮನ್ನು ಮಾಡಿರುವಂಥದ್ದು ಇರ್ಬೋದು. ಮತ್ತು ಆ ಸಂದರ್ಭದಲ್ಲಿ 35,000 ಕೆರೆಕಟ್ಟೆಗಳನ್ನು ನಿರ್ಮಿಸಿದ್ರು ಅವರು. ನೀರಾವರಿ ಒಟ್ಟು ನಿಮ್ಮ ಕೃಷಿ ಜಮೀನಿನಲ್ಲಿ 35% ಆ ಕಾಲಘಟ್ಟದಲ್ಲಿ ನೀರಾವರಿ ಒಳಪಡಿಸಿದ್ರಂತೆ. ಅದೆಲ್ಲ ದೂರದೃಷ್ಟಿ ಒಬ್ಬ ರಾಜರು. ಅಂತಹ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಬಿಟ್ಟರು ಪ್ರತಾಪ್ ಸಿಂಹ ಅವರು ಯಾರೋ ಮಾಡಿದಂಥ ರೈಲ್ವೆಯ ಹೆಸರನ್ನ ಬದಲಾಯಿಸುವಂಥದ್ದು. ನೀವೊಂದು ಹೊಸ ರೈಲು ಕೊಡಿ, ಹೊಸ ರೈಲನ್ನ ಮಾಡಿ. ಮತ್ತೆ ಮಾನ್ಯ ನರೇಂದ್ರ ಮೋದಿ ಅವರು ಬಂದಾಗ ಮೈಸೂರು ಟು ಬೆಂಗಳೂರು ಬುಲೆಟ್ ಟ್ರೈನ್ ಮಾಡ್ತೀವಿ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಪ್ರಚಾರಕ್ಕೆ ಬಂದಾಗ ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂದ್ರೆ ಮಾನ್ಯ ಪ್ರತಾಪ್ ಸಿಂಹ ಅವರು ಅದನ್ನ ಹೇಳಿ, ನಿಮ್ಮ ಮೋದಿಯವರು ಹೇಳಿದ್ರಲ್ಲ ಪ್ಯಾರಿಸ್ ಮಾಡ್ತೀವಿ ಅಂತೇಳಿ, ಆ ಮನವಿಯನ್ನು ಕೊಡಿ. ಮೋದಿಯವರೇ, ನೀವು ಮೈಸೂರಿಗೆ ಬಂದಾಗ ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಜನಕ್ಕೆ ಹೇಳಿ ಬಂದಿದ್ರಿ, ಜನ ಕೇಳ್ತಿದ್ದಾರೆ. ಅದೇನು ಯೋಜನೆ ಇದೆ ಅಂತ ಅದ್ರ ಮನವಿ ಪತ್ರ ಕೊಡಿ. ಹೊಸ ಒಂದು ರೈಲನ್ನ ಎಲ್ಲಿಗಾದ್ರೂ ಹಾಕಿ ಅದಕ್ಕೆ ನಾಲ್ವಡಿ ಕೃಷ್ಣರಾಜ್ ಅವರು ಒಡೆಯವರ ಹೆಸರಿ ಹೊಸ. ಮೈಸೂರು ನಗರದಲ್ಲಿ ಹಿಜಾಬ್ ಬೆಂಬಲಿಸಿ ಹಾಗೂ ವಿರೋಧಿಸಿ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮೈಸೂರು ನಗರದಲ್ಲಿ ಇಂದು ನಾಳೆಯೂ ನಿಷೇಧಾಜ್ಞೆ ಮುಂದುವರೆದಿದ್ದು, ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಎಲ್ಲಾ ಬಗೆಯ ಪ್ರತಿಭಟನೆ ಮೆರವಣಿಗೆಗೆ ನಿಷೇಧ ಹೇರಲಾಗಿದ್ದು, ಪ್ರತಿಭಟನಾ ಮೆರವಣಿಗೆಗೆ ಯತ್ನಿಸಿದರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜೆನೆರಿಕ್ ಔಷಧಗಳ ವಿರುದ್ಧ ಮೆಡಿಕಲ್ ಮಾಫಿಯಾದಲ್ಲಿ ತೊಡಗಿಸಿಕೊಂಡಿರುವವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ರಾಷ್ಟ್ರೀಯ ಹಿಂದೂ ಸಮಿತಿ ಮೈಸೂರು ಘಟಕದ ಅಧ್ಯಕ್ಷ ವಿಕಾಸ್ ಶಾಸ್ತ್ರಿ ಆರೋಪಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಡ ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರಕ್ಕೆ ಔಷಧಿಗಳನ್ನು ತಲುಪಿಸುವಂತಹ ಉದ್ದೇಶದಿಂದ ಜನೌಷಧ ಕೇಂದ್ರಗಳನ್ನು ತೆರೆಯಲಾಗಿದೆ. ದೇಶದಾದ್ಯಂತ ಸುಮಾರು 8,665ಕ್ಕೂ ಹೆಚ್ಚು ಜನೌಷಧ ಕೇಂದ್ರಗಳಿದ್ದು, ಅಗ್ಗದ ದರಕ್ಕೆ ಔಷಧಿಗಳನ್ನು ನೀಡಲಾಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಫಾರ್ಮಾ ಕಂಪನಿಗಳು ಹಾಗೂ ಕೆಲವು ವೈದ್ಯರು ಜನೌಷಧ ಕೇಂದ್ರಗಳ ವಿರುದ್ಧ ವ್ಯವಸ್ಥಿತವಾಗಿ ಸಂಚು ನಡೆಸುತ್ತಿದ್ದಾರೆ. ಜನೌಷಧ ಕೇಂದ್ರಗಳಲ್ಲಿ ದೊರೆಯುವ ಔಷಧಿಗಳು ಅಷ್ಟೇನು ಪರಿಣಾಮಕಾರಿಯಲ್ಲ ಅಂತ ರೋಗಿಗಳಿಗೆ ಹೇಳುತ್ತಿದ್ದಾರೆ. ಈ ರೀತಿ ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಅಪಪ್ರಚಾರದ ವಿರುದ್ಧ ಶೀಘ್ರದಲ್ಲೇ ಜನೌಷಧಿ ಅಭಿಯಾನವನ್ನು ಆರಂಭಿಸುತ್ತೇವೆ. ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಪ್ರತಿಭಟನೆಗೂ ಹಿಂಜರಿಯುವುದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಆದರೆ ಇವತ್ತೇನಾಗ್ತಾ ಇದೆ, ಕೆಲವೊಂದು ಫಾರ್ಮಾ ಕಂಪನಿಗಳು ಮತ್ತು ಕೆಲವೊಂದು ವೈದ್ಯರು, ಎಲ್ಲ ವೈದ್ಯರು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಕೆಲವೊಂದು ವೈದ್ಯರು ಇದನ್ನು ಮಾರ್ಕೆಟ್ ಮಾಡ್ಕೊಬಿಟ್ಟಿದ್ದಾರೆ. ಅವ್ರ ಪೆನ್ನಲ್ಲಿ ಈಗ ಪ್ರಿಸ್ಕ್ರಿಪ್ಷನ್ ಏನಕ್ಕೆ ಹ್ಯಾಂಡ್ ರೈಟಿಂಗ್ ಈಗ ಬರ್ತಿದೆ ಅಂದರೆ ಮೇಲ್ಗಡೆ ಫಾರ್ಮಾ ಕಂಪ್ನಿ ಈಗ ಇಟ್ಕೊಂಡಿದೆ. ಇದು ನಮಗೆ ಭಾಳ ದುಃಖಕರ ಆದಂಥ ವಿಷಯ. ಇವತ್ತು ಜನೌಷಧಿದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಎಲ್ಲರಿಗೂ ಒಂದು ತಲೆನೋವು ಅಂತಂದರೆ ಯಾವುದೋ ಒಂದು ಮಾತ್ರೆ ನೆನಪು ಬರುತ್ತೆ. ಆ ಮಾತ್ರೆ ಹೋಗಿ ಕೇಳ್ತೀವಿ, ಮೆಡಿಕಲ್ ಸ್ಟೋರ್ ಅವ್ನು ಇದಿಲ್ಲ ಸರ್, ಇನ್ನೊಂದು ಬ್ರ್ಯಾಂಡ್ ಇದೆ ಕೊಡ್ತೀನಿ ಅಂತ. ಇಲ್ಲಪ್ಪ, ನಂಗೆ ಅದೇ ಬ್ರ್ಯಾಂಡ್ ಬೇಕು, ನಂಗೆ ಇನ್ನೊಂದು ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತೀವಿ. ಯಾಕೆ ಅಂದರೆ ಆ ಬ್ರ್ಯಾಂಡ್ ನಮ್ಮನ್ನ ಅಷ್ಟು ಅವಲಂಬಿಸ್ಬಿಟ್ಟಿದೆ. ಅದೇ ಈಗ ನಾವು ಡಾಕ್ಟರ್ಗಳನ್ನ ಕೇಳೋದು, ಕಂಪೋಸಿಷನ್ ಮೇಲೆ ಬರ್ಕೊಡಿ ಪ್ರಿಸ್ಕ್ರಿಪ್ಷನ್ನ. ಯಾಕೆ ಸುಮ್ಮನೆ ಬ್ರ್ಯಾಂಡ್ನೇ ಬರ್ಕೊಂಡು ಬ್ರ್ಯಾಂಡ್ನೇ ಪ್ರಮೋಟ್ ಮಾಡ್ಬೇಕು? ನಾವು ಕೇಳೋದು ಬ್ರ್ಯಾಂಡ್ ಯಾಕೆ ಪ್ರಮೋಟ್ ಆಗಬೇಕು? ಫಸ್ಟ್ ನಾವು ಕೇಳ್ತಾ ಇರೋದು, ಬನ್ನಿ ಕಂಪೋಸಿಷನ್ನಲ್ಲಿ ಪ್ರಿಸ್ಕ್ರಿಪ್ಷನ್ ಬರ್ಕೊಡಿ. ಕಂಪೋಸಿಷನ್ ಮೇಲೆ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರೆ ಅದರ ಆಧಾರದ ಮೇಲೆ
ಆದಮೇಲೆ ನಾವು ಅದು ಮೆಡಿಸಿನ್ಸ್ ತೊಗೋಬೋದು. ಈಗ ನಾವು ಆ ಬ್ರ್ಯಾಂಡ್ ಆಗಿದ್ರೆ ನಂಗೆ ಅದೇ ಬ್ರ್ಯಾಂಡ್ ಬೇಕು ಸರ್, ನಂಗೆ ಅದಿಲ್ಲ ಅದರಿಂದ ಆಗದ. ಯಾಕೆ ಅಂದರೆ ಆ ಬ್ರ್ಯಾಂಡ್ ಅಷ್ಟು ಅವಲಂಬಿಸಿದೆ. ಅದೇ ಸೇಮ್ ಕಂಪೋಸಿಷನ್ ಸರ್ ಇನ್ನೊಂದು ಬ್ರ್ಯಾಂಡ್ ಕೊಡ್ತೀವಿ, ಜನೌಷಧಿ ಅಷ್ಟೇ. ಜನೌಷಧಿ ಯಾವುದೇ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾ ಇಲ್ಲ, ಅವರು ಡೈರೆಕ್ಟಾಗಿ ಕೊಡ್ತಾ ಇರೋದು ಕಂಪೋಸಿಷನ್ ಆಧಾರದ ಮೇಲೆ. ಅವ್ರು ಮೆಡಿಸಿನ್ಸ್ ಕೊಡೋದೇ ಕಂಪೋಸಿಷನ್, ಇದೇ ಜನರಿಕ್ ಮೆಡಿಸಿನ್ ಅಂದರೆ ಜನರಿಕ್ ಮೆಡಿಸಿನ್ದು ಫಾರ್ಮುಲೇಷನ್ ಅದೇ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ಅಂದರೆ ಯಾವುದೋ ಒಂದು XYZ ಮಾತ್ರೆ 160 ರೂಪಾಯಿ ಇರುತ್ತೆ, ಇನ್ನೊಂದು ಮಾತ್ರೆ ABC ಅದು 90 ರೂಪಾಯಿ ಇರುತ್ತೆ. ನಾವು ಯಾವ್ದು ಪ್ರಿಫರ್ ಮಾಡ್ತೀವಿ? ಆಬ್ವಿಯಸ್ಲಿ 160 ರೂಪಾಯಿ ಮಾತ್ರೆ. ಯಾಕೆಂದರೆ ಅದು ಕ್ವಾಲಿಟಿ ಚೆನ್ನಾಗಿದೆ, ಅದರಲ್ಲೇನೋ ಇದೆ, ನಮಗೆ ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ ನಾವು ಯೋಚನೆ ಮಾಡ್ತೀವಿ. ಖಂಡಿತ ಅದೆಲ್ಲ ಸುಳ್ಳು. ಕಂಪೋಸಿಷನ್ ಸೇಮ್ ಇರುತ್ತೆ, ಕ್ವಾಲಿಟಿ ಸೇಮ್ ಇರುತ್ತೆ, ಬಟ್ ಅವರವರ ಫಾರ್ಮುಲೇಷನ್ಸ್. ಈಗ ನೋಡಿ ಸರ್, ಮ್ಯಾನುಫ್ಯಾಕ್ಚರರ್ಗೆ ಪ್ರಿಪೇರ್ ಆಗೋದು 20 ರೂಪಾಯಿಗೆ ಮಾತ್ರ ಪ್ರಿಪೇರ್ ಆದರೆ ಅವ್ನು ಹೋಲ್ಸೇಲರ್ಗೆ 40 ರೂಪಾಯಿ ಕೊಡ್ತಾನೆ. 40 ರೂಪಾಯಿ ಅವ್ನು ತೊಗೊಂಡು ರಿಟೇಲರ್ಗೆ 60 ರೂಪಾಯಿ 70 ರೂಪಾಯಿ ಕೊಡ್ತಾನೆ, ಅವನು ನಮಗೆ 100 ರೂಪಾಯಿ ಕೊಡ್ತಾನೆ. ಆ ಮಧ್ಯದಲ್ಲಿ ಅಷ್ಟು ಅಮೌಂಟ್ನ ವೇರಿ ಆಗೋದು ಪ್ರಧಾನಮಂತ್ರಿ ಈ ಜನೌಷಧಿಯನ್ನು ತಡೆದಿದೆ. ಇದಕ್ಕೆ ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಅಕ್ಕಪಕ್ಕದ ಮನೆಯವ್ರ ಮಾತು ಕೇಳೋದು, ಅಯ್ಯೋ ನಮ್ಮ ಯಜಮಾನ್ರ ತೊಗೊಂಡ್ರು ರೀ, ಒಟ್ಟೋಯ್ತು, ನಮ್ಮದು ಆಗಲಿಲ್ಲ, ವರ್ಕ್ ಆಗಲಿಲ್ಲ, ಅದೆಲ್ಲ ಸುಳ್ಳು ಸರ್. ಎಲ್ಲ ಸೇಮ್ ಕ್ವಾಲಿಟಿ ಇರುತ್ತೆ. ನಮ್ಮ ಬ್ರಹ್ಮಲೋಕದಿಂದ ಹೊರಗಡೆ ಬಂದು ನಾವು ಮಾತ್ರೆಗಳು ತಗೋಬೇಕಾಗುತ್ತೆ. ಇದು ಈ ದಿನದ ಪ್ರೆಸ್ ಮೀಟ್ ಉದ್ದೇಶ ಆಗಿತ್ತು. ನಾವು ದಯವಿಟ್ಟು ಸಪ್ತರ್ಷಿ ಪತ್ತಿನ ಸೌಹಾರ್ದ ಸಹಕಾರ ನಿಮಿತ್ತದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗವಾಗಿದ್ರು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಸಪ್ತರ್ಷಿ ಪತ್ತಿನ ಸೌಹಾರ್ದ ಸಹಕಾರ ನಿಯಮಿತದ ಮಾಜಿ ನಿರ್ದೇಶಕ ಈಶ್ವರ್ ಆರೋಪಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸದರಿ ಸಹಕಾರ ಸಂಘದಲ್ಲಿ ಸದಸ್ಯರು ಇಟ್ಟಿರುವ ಠೇವಣಿ ಹಣವನ್ನು ವಿವೇಚನೆಯಿಂದ ಬಳಸಿಕೊಂಡಿಲ್ಲ. ಆಡಳಿತ ಮಂಡಳಿ ನಿರ್ದೇಶಕರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ದುಂದುವೆಚ್ಚ ಮಾಡಿದ್ದಾರೆ. ಪರಿಣಾಮ 1.80 ಕೋಟಿ ಆರ್ಥಿಕ ನಷ್ಟವಾಗಿದೆ. ಠೇವಣಿದಾರರ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವುದು ಸಹಕಾರ ಸಂಸ್ಥೆಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕರು ಸಲ್ಲಿಸಿರುವ ವಿಚಾರಣೆ ವರದಿಯಿಂದ ದೃಢಪಟ್ಟಿದೆ. ಈ ಬಗ್ಗೆ ವಿಚಾರಣೆ ವರದಿ ಸಲ್ಲಿಸಿ 8 ವರ್ಷ ಕಳೆದಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಣ ದುರುಪಯೋಗ ಮಾಡಿಕೊಂಡಿರುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಆಗ್ರಹಿಸಿದರು. ವರ್ಷ ಆಡಿಟ್ ನಡೀತಾ ಇದೆ. ಎಲ್ಲರೂ ಬೇಕಾದವ್ರನ್ನ ಆಡಿಟ್ ಮಾಡ್ಕೋತಾ ನೇಮಿಸ್ಕೋತಾ ಇದ್ದಾರೆ. ಮುಂಚೆ ಸರ್ಕಾರ ಆಡಿಟ್ ಮಾಡ್ತಾ ಇತ್ತು. ಈಗ ಸರ್ಕಾರ ಏನು ಮಾಡ್ತದೆ, ಸಂಘ ಸಂಸ್ಥೆಗಳಿಗೆ ನಿಮ್ಮ ಇಷ್ಟ ಬೇಕಾದವ್ರನ್ನ ಆಡಿಟ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದೆ. ಇವ್ರಿಗೆ ಹೇಳಿ ಮಾತು ಕೇಳೋರ್ನ ಅವ್ರು ಆಡಿಟ್ ಮಾಡ್ಕೋತಾರೆ, ಏನೂ ರಿಪೋರ್ಟ್ ಮಾಡಿಲ್ಲ. ಇದೇ ಡೆಪ್ಟಿ ರಿಜಿಸ್ಟ್ರಾರ್ ಅವರ ಡಿಪಾರ್ಟ್ಮೆಂಟ್ನವರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಅವರ ರಿಪೋರ್ಟಲ್ಲಿ ಪ್ರತಿಯೊಂದನ್ನು ಸ್ವಾಮಿ ಇಷ್ಟು ಪೇಜ್ ಇದೆ ನೋಡಿ, ಏನೇನು ಲಾಸ್ ಆಗಿದೆ ಸಂಸ್ಥೆ. ಯಾಕೆ ಪ್ರತಿ ವರ್ಷ ಆಡಿಟ್ ಮಾಡೋರು ಯಾಕೆ ಅದನ್ನು ಲೇಟ್ ಮಾಡಿಲ್ಲ? ಇಲಾಖೆ ಆಡಿಟ್ ಮಾಡಿದ್ದನ್ನ ಚಾರ್ಟೆಡ್ ಅಕೌಂಟೆಂಟ್ ಯಾಕೆ ಅವರು ಹೈಲೈಟ್ ಮಾಡಿಲ್ಲ ಒಂದನ್ನು? ಇದನ್ನ ಕೇಳಿ ಏನು ಕೇಳಿ ಜನರಲ್ ಬಾಡಿನಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ. ಮಾತಾಡಿದ್ರೆ ರೆಕಾರ್ಡು ಮಾಡ್ಕೊಳ್ಳಲ್ಲ. ಎಲ್ಲ ಗುಂಡಾಗಿರಿ, ಗುಂಪುಗೆರಿ ಎಲ್ಲ ನಾವೊಬ್ಬರು ಮಾತಾಡಿದ್ರೆ 4 ಜನ ಸುಮ್ಮನೆ ನಿಮ್ಗೇನು ಗೊತ್ತು ಅಂತಾರೆ. ಅವರು ಬೇಕಾದವನ್ನ ಫ್ರಂಟಲ್ಲಿ ಕೂರಿಸ್ಕೊಂಡ್ಬಿಟ್ಟಿರ್ತಾರೆ. ಕೊನೆಗೆ ಬೇಸತ್ತು ರವೀಂದ್ರ ಅಧ್ಯಕ್ಷರಿದ್ದಾಗ ಇಲಾಖೆಗೆ ಬರೆದು ಇಲಾಖಾಧಿಕಾರಿಗಳಿಂದ ಆಡಿಟ್ ಆಗಿದೆ. ಸತ್ಯಾಂಶ ಹೊರಬಿಂದು ಲೋಕಾಯುಕ್ತದಲ್ಲಿ ಎಲ್ಲ ಪ್ರೂವ್ ಆಗಿದೆ ಸ್ವಾಮಿ. ಲೋಕಾಯುಕ್ತ ಆದೇಶದಲ್ಲಿದೆ ನೋಡಿ, ಲೋಕಾಯುಕ್ತದಲ್ಲಿ ಎಲ್ಲ ಪ್ರೂವ್ ಆಗಿದೆ. ಸಂಬಂಧಪಟ್ಟವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಹಣ ವಸೂಲು ಮಾಡಿ 3 ಮಂತ್ಸ್ ಒಳಗೆ ಅಂತ ಲೋಕಾಯುಕ್ತ ಆರ್ಡರ್ ಮಾಡಿ, ಲೋಕಾಯುಕ್ತದಲ್ಲಿ ಆರ್ಡರ್ ಹೈಕೋರ್ಟ್ ಜಸ್ಟಿಸ್ ಅವರು ನ್ಯಾಯಮೂರ್ತಿ ಆನಂದ್ ಅಂತ, ಅವ್ರ ಮಾತಿಗೂ ಬೆಲೆ ಕೊಡಲಿಲ್ಲ ಇಲಾಖೆಂದ್ರಗಳಿಗೆ. ನಮ್ಮ ಸರ್ಕಾರ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೋತೀವಿ ನಾವು ಹೇಳಿದ ಏನು ಪ್ರಯೋಜನ ಆಯಿತು ಹೇಳಿ? ಲೋಕಾಯುಕ್ತರಿಗೂ ಬೆಲೆ ಕೊಡಲಿಲ್ಲ ಅಂತಂದಮೇಲೆ ಏನು ಪ್ರಯೋಜನ ಆಯಿತು? ಮೈಸೂರಿನ ಸದರನ್ ಸ್ಟಾರ್ ಹೋಟೆಲ್ನಲ್ಲಿ 9 ದಿನಗಳ ಕಾಲ ನಡೆಯುವ ಸಿಲ್ಕ್ ಇಂಡಿಯಾ 2022ರ ರೇಷ್ಮೆ ಸೀರೆಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟಕ್ಕೆ ಚಾಲನೆ ದೊರೆತಿದೆ. ಹಸ್ತಶಿಲ್ಪಿ ವತಿಯಿಂದ ಫೆಬ್ರವರಿ 11ರಿಂದ 19ರವರೆಗೆ ಹಮ್ಮಿಕೊಂಡಿರುವ ಭಾರತದ ಎಲ್ಲ ರಾಜ್ಯಗಳಿಂದ ಪರಿಶುದ್ಧ ರೇಷ್ಮೆ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಸುನಂದಾ ಪಾಲನೇತ್ರ ಚಾಲನೆ ನೀಡಿದರು. ಇನ್ನು ಸಿಲ್ಕ್ ಇಂಡಿಯಾ 2022ರ ಮೇಳದಲ್ಲಿ 48 ಮಳಿಗೆಗಳಿದ್ದು ಟಸ್ಸರ್ ರೇಷ್ಮೆ ಸೀರೆಗಳು, ಕ್ರೇಪ್ ಮತ್ತು ಜಾರ್ಜೆಟ್ ಸೀರೆ, ಧರ್ಮಾವರಂ, ಕಾಂಚೀಪುರಂ ಡಿಸೈನರ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ಗಳು ಸೇರಿದಂತೆ ಸೋಲ್ಸ್, ಶಾಲುಗಳು, ಬೆಡ್ಶೀಟ್ಗಳು ಲಭ್ಯವಿವೆ. ಇನ್ನು ಕಾರ್ಯಕ್ರಮದಲ್ಲಿ ಸಿಲ್ಕ್ ಇಂಡಿಯಾ ಮೇಳದ ವ್ಯವಸ್ಥಾಪಕ ನಿರ್ದೇಶಕ ಅಭಿನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೆಲ್ಲ ವೆಡ್ಡಿಂಗ್ ಪ್ರಾಪರ್ಟಿ
ಉದ್ಘಾಟನೆ ಆದಂಥ ಇಂದು ನಾನು ಅವರಿಗೆ ಶುಭ ಕೋರ್ತೀನಿ. 9 ದಿನ ಈ ಕಾರ್ಯಕ್ರಮ ಇದು ಎಕ್ಸಿಬಿಷನ್ ನಡೀತಾ ಇದೆ 9ರಿಂದ 19ನೇ ತಾರೀಕುವರೆಗೆ. ಇಲ್ಲಿ 19 ರಾಜ್ಯದಿಂದ ಬಂದಿದ್ದಾರೆ ಅಂತ ತಿಳಿಸಿದ್ರು. ಅಷ್ಟು ಜನಕ್ಕೂ ನಾನು ಒಳ್ಳೇದಾಗಲಿ ಮತ್ತು ಅವರು ಬರೀ ಕೈಲಿ ಹೋಗ್ಬಾರ್ದು, ಕೈ ತುಂಬ ದುಡ್ಡು ತೊಗೊಂಡು ಹೋಗ್ಬೇಕು, ಅವ್ರು ಯಾವ ಥರ ನಿರಾಸೆ ಆಗಬಾರ್ದು. ಮೈಸೂರಿಗೆ ಬಂದು ಅವ್ರು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದ್ದಾರೆ, ಯಶಸ್ವಿಯಾಗಿ ಸಂತೋಷವಾಗಿ ಅವರು ಮರಳಿ ಅವರ ರಾಜ್ಯಕ್ಕೆ ಹೋಗಬೇಕು. ಏಕೆಂದರೆ ನಾನು ಉದ್ಘಾಟನೆ ಮಾಡಿದ್ದೀನಿ, ನನ್ನ ಮನಸ್ಸಿನ ಆಸೆ ಕೂಡ ಅದೇ ಇದೆ. ಇಲ್ಲಿ ಇರೋಂಥ ಎಲ್ಲ ವ್ಯಾಪಾರಸ್ಥರಿಗೂ ಒಳ್ಳೆಯದಾಗಲಿ ಮತ್ತು ಹಾಗೆ ಗ್ರಾಹಕರಿಗೂ ಕೂಡ ಇಲ್ಲಿ ಯಾವುದೇ ಥರ ಮೋಸ ಅಂತ ಇಲ್ಲ. ತುಂಬ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ಸ್ಯಾರೀಸು. ಆದ್ದರಿಂದ ಯಶಸ್ವಿಯಾಗಲಿ ನಡೀಲಿ ಅಂತೇಳಿ ನಾನು ಈ ಟೈಮಲ್ಲಿ ಅವ್ರಿಗೆ ಒಂದು ವಿಶಸ್ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸ್ಯಾರೀಸ್, ಚೆನ್ನಾಗಿದೆ. 2,000ರಿಂದ 2 ಲಕ್ಷದವರೆಗೂ ಸ್ಯಾರಿ ಇದೆ ಅಂತಂದರೆ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಆಗಲಿ ಲೇಡೀಸ್ಗೆ ಆಗಲಿ ತುಂಬ ಒಂದು ಒಳ್ಳೆ ಆಪರ್ಚುನಿಟಿ ಇದು ಎಕ್ಸಿಬಿಷನ್ ಇಟ್ಟಿರೋದು. ಶಾಪಲ್ಲಿ ಹೋದ್ರೂ ಈ ಥರ ಎಲ್ಲ ಸಿಗೋದಿಲ್ಲ. ಇದು ಹೆಸರು ತಕ್ಕನಾಗೆ ಸಿಲ್ಕ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿರೋಂಥ ಎಲ್ಲ ಥರನೂ ಇದೆ. ಮತ್ತು 2 ಲಕ್ಷ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಅದರಿಂದೆಲ್ಲ ಯಶಸ್ವಿಯಾಗಿ ಪ್ರದರ್ಶನ ನಡೀಲಿ ಅಂತ ನನ್ನ ಕೋರಿಕೆ. ಇಂದಿನಿಂದ 19ನೇ ತಾರೀಕುವರೆಗೆ ಹಸ್ತಶಿಲ್ಪಿ ಸಿಲ್ಕ್ ಇಂಡಿಯಾ ಮೇಳವು ಸರ್ದಾರ್ ಸ್ಟಾರ್ ಹೋಟೆಲ್ ಪ್ರಾರಂಭಗೊಂಡಿದೆ. ಈ ಮೇಳವು 9 ದಿನಗಳ ಕಾಲ ಸಾರ್ವಜನಿಕರಿಗೆ ತೆರೆದಿದ್ದು. ಈ ಒಂದು ಮೇಳದಲ್ಲಿ ಒಟ್ಟು 45 ಮಳಿಗೆಗಳನ್ನು ತೆರೆಯಲಾಗಿದೆ. ಒಟ್ಟು 19 ರಾಜ್ಯಗಳಿಂದ ರೇಷ್ಮೆ ಸೀರೆ ಉತ್ಪಾದಕರು ಮತ್ತು ಸಹಕಾರ ಸಂಘಗಳು ಭಾಗವಹಿಸಿದ್ದಾರೆ. ತಮಗೆ ಗೊತ್ತಿರುವಂತೆ ಕಳೆದ 2 ವರ್ಷಗಳಿಂದ ಆರ್ಥಿಕ ಸಂಕಷ್ಟ, ಕೊರೋನಾ ಒಂದು ಆರ್ಥಿಕ ಸಂಕಷ್ಟದಿಂದ ಉತ್ಪಾದಕರು ತುಂಬ ಒಂದು ತುಂಬ ಒಂದು ಹೀನಾಯ ಸ್ಥಿತಿ ತಲುಪಿದ್ರು. ಇದು ನಾವು ಏನಪ್ಪ ಅಂತಂದರೆ ಈಗ ಒಂದು ಮುಗೀತು ಅನ್ನೋ ಒಂದು ಆಶಯದೊಂದಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮೈಸೂರಿಂದ ಪ್ರಾರಂಭಗೊಂಡಿದ್ದೀವಿ. ಈ ಒಂದು ದಿನ ಒಂದು ಸ್ವಲ್ಪ ಕಸ್ಟಮರಿಂದ ಸಹ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು 9 ದಿವಸಗಳ ಕಾಲ ಇದೆ. ಈ ಟೈಮಲ್ಲಿ ಏನಪ್ಪ ಅಂದರೆ ಮದುವೆ ಮತ್ತು ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಕಸ್ಟಮರ್ಗಳಿಗೂ ಸಹ ಈ ಒಂದು ಅವಶ್ಯಕತೆ ಇರ್ತದೆ ಅನ್ನೋ ಒಂದು ಮನಗಂಡು ನಾವು ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಸರ್ದಾರ್ ಸ್ಟಾರ್ ಹೋಟೆಲಲ್ಲಿ. ಎಲ್ಲ ಥರದ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡು ಮೇಳವನ್ನು ಇವತ್ತು ಉದ್ಘಾಟನೆಗೊಂಡಿದೆ ಮೇಳ. ಅದರಿಂದ ನಾನು ಮೈಸೂರಿನ ಮತ್ತು ಸುತ್ತಮುತ್ತ ಕಸ್ಟಮರ್ಗೆ ನಾನು ವಿನಂತಿ ಮಾಡ್ತೀನಿ. ತುಂಬ ದೂರದಿಂದ ವ್ಯೂವರ್ಸ್ಗಳು ಬಂದವರೆ, ಸುಮಾರು ಕಾಶ್ಮೀರದಿಂದ ಬಂದವರೆ, ಡೆಲ್ಲಿಯಿಂದ ಬಂದವರೆ, ಹರಿಯಾಣ, ಪಂಜಾಬು ಮತ್ತು ಬಿಹಾರ, ರಾಜಸ್ಥಾನ, ಹಾಗೆ ಮಧ್ಯಪ್ರದೇಶ ಮತ್ತು ಕರ್ನಾಟಕದ್ದು, ತಮಿಳುನಾಡು ಎಲ್ಲ ಥರದ್ದು ಒಂದು 500ರಿಂದ 1000 ವೆರೈಟಿಯಷ್ಟು ಸೀರೆಗಳನ್ನ ಅವರು ನೇಯ್ದಿದ್ದಾರೆ ನಮಗೋಸ್ಕರ. ಬನ್ನಿ, ತುಂಬ ದಿನ ಲಾಂಗ್ ಇದೆ, ವೀಕ್ಷಿಸಿ ತಮಗೆ ಅನುಕೂಲವಾದಂಥ ಸೀರೆನ. ಹುಲಿನಾಡು ಚಾಮರಾಜನಗರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 948ರಲ್ಲಿ ಹುಲಿ ಗೋಚರಿಸಿಕೊಂಡಿದೆ. ಚಾಮರಾಜನಗರದಿಂದ ಸತ್ಯಮಂಗಲಕ್ಕೆ ಹೋಗ್ತಿದ್ದ ತರಕಾರಿ ವಾಹನಕ್ಕೆ ದಿಂಬಂ ರಸ್ತೆಯ ಬಳಿ ಹುಲಿಯ ಗುಟುರಿನ ಸದ್ದು ಕೇಳಿಸಿ ಚಾಲಕ ವಾಹನವನ್ನೇ ನಿಲ್ಲಿಸಿದ್ದಾನೆ. ಬಳಿಕ ಹುಲಿ ಗುಟುರು ಹಾಕಿಕೊಂಡು ಬಂದು ವಾಹನ ನಿಂತಿರುವುದನ್ನು ನೋಡಿ ಓಡೋದನ್ನ ವಿಡಿಯೋ ಮಾಡಿ ನಮ್ಮ ವಾಹಿನಿಗೆ ನೀಡಿದ್ದಾರೆ. ₹40 ಲಕ್ಷ ಕೊಟ್ಟರೆ ಅಸಲಿಯನ್ನೇ ಹೋಲುವ 1 ಕೋಟಿ ರೂಪಾಯಿಗಳನ್ನ ನೀಡ್ತೇವೆ ಅಂತ ನಂಬಿಸಿ ವಂಚಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಬೆಂಗಳೂರಿನ ಪಿನಿಕಲ್ ಆಸ್ಪತ್ರೆಯ ಎಂಡಿ ಶಂಕರ್ ಹಾಗೂ ಆತನ ಕಾರು ಚಾಲಕ ರಘು ಎಂಬುವವರೇ ವಂಚನೆಗೆ ಒಳಗಾದವರಾಗಿದ್ದಾರೆ. ತೆಳನೂರು ಗ್ರಾಮದ ಶಿವು, ಕಣ್ಣೂರಿನ ಮಹೇಶ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿವೃತ್ತ ನೌಕರ ಮತೀನ್, ಈತನ ಸ್ನೇಹಿತ ಮೂಸಾ ಸೇರಿದಂತೆ 9 ಮಂದಿಯ ತಂಡ ವಂಚನೆ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಇನ್ನು ಆರೋಪಿಗಳಿಂದ ಮೋಸ ಹೋದ ಶಂಕರ್ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕ್ರಮ ಕೈಗೊಂಡಿದ್ದಾರೆ.
ಆನೆ ತಡೆ ಬ್ಯಾರಿಕೇಡ್ ಗೇಟ್ ಬಿದ್ದು ಗಾಯಗೊಂಡಿದ್ದ ಫಾರೆಸ್ಟ್ ವಾಚರ್ ಸಾವನ್ನಪ್ಪಿರುವ ದಾರುಣ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕೊಳವಿಗೆ ಗ್ರಾಮದಲ್ಲಿ ನಡೆದಿದೆ. ಮಹಾದೇವಪ್ಪ ಎಂಬುವವರೇ ಮೃತ ದುರ್ದೈವಿಯಾಗುತ್ತಾರೆ. ಕಾರ್ಮಿಕರನ್ನ ಆನೆ ಬ್ಯಾರಿಕೇಡ್ ಗೇಟ್ ಮೂಲಕ ವಾಪಸ್ಸು ಕಳಿಸುವಾಗ ಈ ಘಟನೆ ನಡೆದಿದ್ದು, ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಾದೇವಪ್ಪ ಸಾವನ್ನಪ್ಪಿದ್ದು, ಈ ಸಂಬಂಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ನೇಹಿತರ ನಡುವೆ ನಡೆದ ಗಲಾಟೆ ಯುವಕನೋರ್ವನ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಮೈಸೂರಿನ ಆಲನಹಳ್ಳಿಯಲ್ಲಿ ನಡೆದಿದೆ. ಆಲನಹಳ್ಳಿ ನಿವಾಸಿ ಕಿರಣ್ ಎಂಬುವವನೇ ಕೊಲೆಯಾದ ಯುವಕನಾಗುತ್ತಾನೆ. ಆಲನಹಳ್ಳಿಯ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಸ್ನೇಹಿತರು ಮದ್ಯ ಸೇವನೆ ಮಾಡ್ತಾ ಇದ್ರು. ಈ ವೇಳೆ ನಿವೇಶನದ ವಿಚಾರವಾಗಿ ಗಲಾಟೆ ಆರಂಭವಾಗಿದ್ದು, ಕಿರಣ್ಗೆ ಚಾಕುವಿನಿಂದ ಚುಚ್ಚಿ ಹಲ್ಲೆ ನಡೆಸಿರುವುದಾಗಿ ಆರೋಪ ಕೇಳಿಬಂದಿದೆ. ಇನ್ನು ಸ್ನೇಹಿತರಾದ ರಾಕೇಶ್, ಮಹೇಶ್, ಪ್ರಮೋದ್ರಿಂದ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದ್ದು, ಆಲನಹಳ್ಳಿ ಪೊಲೀಸರು ರಾಕೇಶ್ ಹಾಗೂ ಮಹೇಶ್ನನ್ನ ಬಂಧಿಸಿದ್ದಾರೆ. ತಲೆಮರೆಸಿಕೊಂಡಿರುವ ಆರೋಪಿ ಪ್ರಮೋದ್ಗಾಗಿ ಹುಡುಕಾಟ ನಡೆಸಲಾಗುತ್ತಿದ್ದು, ಈ ಸಂಬಂಧ ಆಲನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ ಮತ್ತು ಬೊಲೆರೋ ಗೂಡ್ಸ್ ವಾಹನದ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಅರಣ್ಯ ಇಲಾಖೆ ನೌಕರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಮೈಸೂರು ಮಾನಂದವಾಡಿ ರಸ್ತೆಯ ಮಳಲಿ ಕ್ರಾಸ್ ಬಳಿ ನಡೆದಿದೆ. ಕಾರ್ತಿಕ್ ಎಂಬುವವರೇ ಅಪಘಾತದಲ್ಲಿ ಸಾವನ್ನಪ್ಪಿರುವ ದುರ್ದೈವಿಯಾಗಿದ್ದಾರೆ. ಅಂತರಸಂತೆ ವನ್ಯಜೀವಿ ವಲಯದಲ್ಲಿ ವಾಚರ್ ಕೆಲಸ ಮುಗಿಸಿ ಬರುವಾಗ ಈ ಘಟನೆ ನಡೆದಿದ್ದು, ಬೊಲೆರೋ ಗೂಡ್ಸ್ ವಾಹನ ಹಾಗೂ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಅಂತರಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.